ಉಗಿಯಮದಪ್ಪ ಇನ್ನು ಪ್ರತಿ ಸೋಮವಾರ ಬರೀ 5ರಿಂದ 10 ನಿಮಿಷನೇ ಸಾಕು ಈ ಒಂದು ದೇವರ ದರ್ಶನ ಮಾಡಕ್ಕೆ. ಆದ್ರೆ ಇವತ್ ಮಾತ್ರ ಸುಮಾರು 2:30ರಿಂದ 3 ಗಂಟೆಗಳು ಆಯ್ತು. ಇನ್ನು ಅರಣ್ಯ ದಿಟ್ಟ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಹಳ್ಳದಲ್ಲಿ ದೇವಸ್ಥಾನ. ಸುತ್ತಮುತ್ತ 106 ಗ್ರಾಮಗಳ ಪ್ರಜೆಗಳಿಗೆ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಸಾಕ್ಷಾತ್ ಶಂಕರೇಶ್ವರ ಸ್ವಾಮಿ ಹುಟ್ಟು ಬರುತ್ತಾರೆ ಎಂದು ನಂಬಿಕೆ. ಈ ಒಂದು ನಂಬಿಕೆ ಹಾಗೂ ಪವಾಡ ಪೂಜೆಗಳನ್ನು ಸುಮಾರು 106 ವರ್ಷಗಳಿಂದ ಗ್ರಾಮದ ಪ್ರಜೆಗಳು ಎಲ್ಲ ಭಕ್ತಾದಿಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನು ಒಂದು ಹಳ್ಳದ ಉದ್ಭವ ಮೂರ್ತಿ, ಹಳ್ಳದಲ್ಲಿ ದೇವಾಲಯ ಇರುವ ಕಾರಣಕ್ಕಾಗಿ ಇದರನ್ನು ಶಂಕರನ ಹಳ್ಳ ಎಂದು ಕರೀತಾರೆ. ಇನ್ನು ಇಲ್ಲಿ ಪ್ರತಿ ಸಂಕ್ರಾಂತಿಗೂ ಸಾವಿರಾರು ಭಕ್ತರ ದಂಡು, ವಿಶೇಷವಾದ ಪೂಜೆಗಳು, ಅನ್ನದಾನ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ, ಪಲ್ಲಕ್ಕಿ ಮಹೋತ್ಸವಗಳು ಸಹ ಇಲ್ಲಿ ನಡೀತವೆ. ಶಂಕರೇಶ್ವರನ ನೈವೇದ್ಯ ಒಬ್ಬಟ್ಟು ಹಾಗೂ ಗಿನ್ನು ಆಗಿರುತ್ತದೆ. ಈ ದೇವರ ದರ್ಶನ ವಾರಕ್ಕೊಮ್ಮೆ ಒಂದು ಬಾರಿ ಅಷ್ಟೇ. ಸೋಮವಾರ ಮಾತ್ರ ನೀವು ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆ ಒಳಗೆ ದರ್ಶನ ಪಡೆಯಬಹುದು. ಇನ್ನು ಕೃಷ್ಣಗಿರಿ ಜಿಲ್ಲೆ ಡೆಂಕನಕಟ್ಟೆ ತಾಲೂಕು ತಳಿ ಆವರಣದಲ್ಲಿ ಗೀಜಿನಗುಪ್ಪೆ ಸಮೀಪದಲ್ಲಿ ನೆಲೆಗೊಂಡಿರುವ ಶಂಕರೇಶ್ವರನ ದರ್ಶನ ನೀವು ವಾರಕ್ಕೊಮ್ಮೆ ಸೋಮವಾರ ಮಾತ್ರ ದರ್ಶನ ಪಡೆಯಬಹುದು. ಒಂದು ಬಾರಿ ನೀವು ಸಹ ಶಂಕರೇಶ್ವರನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಚ್ಚೆತ್ತಿಗೆ ಈ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಐಡಿನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಟಾ, ಬೈ ಬಾಯ್.